ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಏನಾದ್ರೂ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದ್ರ ಅಂತ ಅಂದ್ರೆ ಈ 4 ಡಾಕ್ಯುಮೆಂಟ್ಗಳು ನಿಮ್ಗೆ ಇನ್ ಮುಂದೆ ಅವಶ್ಯಕತೆ ಆಗಿದೆ ಫ್ರೆಂಡ್ಸ್. ಯಾವೆಲ್ಲ ಡಾಕ್ಯುಮೆಂಟ್ಗಳು ಇನ್ನು ಮುಂದೆ ಅವಶ್ಯಕತೆ ಇದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೀವೇನಾದ್ರೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಸೊ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ನಮ್ಮ ಒಂದು ಚಾನಲ್ ನ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸ್ನೇಹಿತರೆ. ಹೌದು, ನೀವೇನಾದ್ರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಏನಾದ್ರೂ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದ್ರೆ ಒಂದ್ ವೇಳೆ ಫೋನ್ ನಂಬರ್ ನ ಅಪ್ಡೇಟ್ ಮಾಡಿಸ್ಬೇಕು, ಆಮೇಲೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು, ನಿಮ್ಮ ಒಂದು ನೇಮ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದ್ರೆ, ನಿಮ್ಮ ಒಂದು ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದ್ರೆ ಮುಖ್ಯವಾಗಿ ಈ ಒಂದು 4 ಡಾಕ್ಯುಮೆಂಟ್ಗಳು ಅವಶ್ಯಕತೆ ಆಗಿದೆ ಫ್ರೆಂಡ್ಸ್. ಯಾವೆಲ್ಲ ಡಾಕ್ಯುಮೆಂಟ್ಗಳು ಅವಶ್ಯಕತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಆಧಾರ್ ಕಾರ್ಡ್ ಎಂಬುದು ಇವಾಗಿನ ಒಂದು ಗೌರ್ಮೆಂಟ್ ರೂಲ್ ಪ್ರಕಾರ ಎಲ್ಲದಕ್ಕೂ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಹಾಗಾಗಿ ನೀವೇನಾದ್ರೂ ಡಾಕ್ಯುಮೆಂಟ್ ಈ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸುವಾಗ ಯಾವ ಡಾಕ್ಯುಮೆಂಟ್ ಗಳನ್ನ ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಕೊಡಬೇಕು ಎಂಬುದರ ಗೊಂದಲದಲ್ಲಿ ಇರ್ತೀರಾ ಫ್ರೆಂಡ್ಸ್. ಹಾಗಾಗಿ ನಾನು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಗಳನ್ನ ನೀವು ರೆಡಿ ಮಾಡ್ಕೋಬೇಕು, ಸೊ ಅಪ್ಡೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಡಾಕ್ಯುಮೆಂಟ್ ಗಳನ್ನ ನೀವು ನಿಮ್ಮ ಒಂದು ಆಧಾರ್ ಸೇವಾ ಕೇಂದ್ರಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ಯಾವ ಡಾಕ್ಯುಮೆಂಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ, ಸೊ ನೀವೇನಾದ್ರೂ ನಿಮ್ಮ ಒಂದು ಹೆಸರನ್ನ ಅಥವಾ ವಿಳಾಸ, ಜನ್ಮ ದಿನಾಂಕ, ಮೊಬೈಲ್ ನಂಬರ್ನ ಚೇಂಜ್ ಮಾಡ್ತೀರಾ ಅಂತ ಅಂದ್ರೆ ಸೊ 4 ಕಡ್ಡಾಯ ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಡೇಟ್ ಮಾಡೋಕೆ ಬಳಸಬೇಕಾಗುತ್ತೆ ಫ್ರೆಂಡ್ಸ್. ಸೊ ಒಂದ್ ವೇಳೆ ನೀವು ಒಂದಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ ಇತ್ತು ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ರದ್ದಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದು ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2025-26ನೇ ಸಾಲಿನಲ್ಲಿ ಇದು ಒಂದು ಆಧಾರ್ನ ಅಪ್ಡೇಟ್ ನ ಪ್ರಕ್ರಿಯೆಯಲ್ಲಿ UIDAI ಹೊಸ ಡಾಕ್ಯುಮೆಂಟ್ ಪಟ್ಟಿಯನ್ನ ಈಗಾಗಲೇ ಪ್ರಕಟ ಮಾಡಿದೆ ಫ್ರೆಂಡ್ಸ್. ನೀವೇನಾದ್ರೂ ಈ ಡಾಕ್ಯುಮೆಂಟ್ ಇಲ್ಲದೆ ನೀವೇನಾದ್ರೂ ಆಧಾರ್ನ ಅಪ್ಡೇಟ್ ಮಾಡ್ಸಕ್ ಹೋದ್ರಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲ್ಲ ಫ್ರೆಂಡ್ಸ್. ನೋಡಿ, ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಜಾಸ್ತಿ ಟೈಮ್ ಎಳೆಯಲ್ಲ ಫ್ರೆಂಡ್ಸ್. ನೀವೇನಾದ್ರೂ ಐಡೆಂಟಿಟಿ ಪ್ರೂಫ್ ಅಂದ್ರೆ ಐಡೆಂಟಿಟಿ ಪ್ರೂಫ್ ಇದೆಯಲ್ಲ, ಸೊ ಅದಕ್ಕೆ ನೀವು ನಿಮ್ಮ ಒಂದು ಪಾಸ್ಪೋರ್ಟ್ ಅಥವಾ ಪಾನ್ ಕಾರ್ಡ್ ಅಥವಾ ವೋಟರ್ ಐಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಸರ್ಕಾರಿ ಸಂಸ್ಥೆಯಿಂದ ನೀಡಿದ ಫೋಟೋ ಐಡಿಯಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್, ಅಂದ್ರೆ ಐಡೆಂಟಿಟಿ ಪ್ರೂಫ್. ಜೊತೆಗೆ ನೀವೇನಾದ್ರೂ ನಿಮ್ಮ ಒಂದು ವಿಳಾಸ ದೃಢೀಕರಣ ಮಾಡಬೇಕು ಅಂತ ಅಂದ್ರೆ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಮನೆಯ ಕರೆಂಟ್ ಬಿಲ್, ಸೊ ನೀವೇನಾದ್ರು ಕರೆಂಟ್ ಬಿಲ್ ಕಟ್ತಾ ಇರ್ತೀರಲ್ವಾ, ಸೊ ಅದರ ಒಂದು ರಿಸಿಪ್ಟ್ ಅನ್ನ ತಗೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ತಗೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ನೀವು ರೇಷನ್ ಕಾರ್ಡ್, ನಿಮ್ಮ ಹತ್ರ ಏನಾದ್ರು APL ರೇಷನ್ ಕಾರ್ಡ್ ಅಥವಾ BPL ರೇಷನ್ ಕಾರ್ಡ್ ಇತ್ತ ಅದನ್ನು ತಗೊಂಡು ಹೋಗ್ಬೇಕಾಗುತ್ತೆ. ನೀವೇನಾದ್ರೂ ಈಗ ಬಾಡಿಗೆ ಮನೇಲಿ ಇದ್ದೀರಾ ಅಂತ ಅಂದ್ರೆ ಬಾಡಿಗೆ ಒಪ್ಪಂದ, ಸೊ ನೀವು ಬಾಡಿಗೆ ಓನರ್ ಜೊತೆಗೆ ನೀವು ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತೀರಲ್ವಾ, ಸೊ ಅದನ್ನು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಇದಕ್ಕೆ ನೀವು ಅಡ್ರೆಸ್ ನ ಅಪ್ಡೇಟ್ ಮಾಡೋಕೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲಿ ವ್ಯಾಲಿಡ್ ಇದೆ ಫ್ರೆಂಡ್ಸ್. ಆಮೇಲೆ ನೀವು ಅಲ್ಲಿನ ಸ್ಥಳೀಯ ನೀರಿನ ಅಥವಾ ಗ್ಯಾಸ್ ಬಿಲ್ ಇದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನೀವೇನಾದ್ರೂ ನಿಮ್ಮ ಒಂದು ಜನ್ಮ ದಿನಾಂಕವನ್ನ ಅಪ್ಡೇಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಒಂದು ಶಾಲಾ ಮಾರ್ಕ್ಸ್ ಕಾರ್ಡ್ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಸ್ಪೋರ್ಟ್ ಅಥವಾ ನೀವೇನಾದ್ರೂ ಪಿಂಚಣಿಯನ್ನ ಪಡ್ಕೊಂತ ಇದ್ರಿ ಅಂತ ಅಂದ್ರೆ 60 ವರ್ಷದ ನಂತರ ಯಾರು ಪಿಂಚಣಿ ಪಡ್ಕೊಂತ ಇದಾರೆ, ಸೊ ಅವೇನಾದ್ರು ಪೆನ್ಷನ್ ನ ತಗೊಂತ ಇದ್ರೆ ಅಂತ ಆ ಡಾಕ್ಯುಮೆಂಟ್ ಅನ್ನು ಕೂಡ ಇಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನಿಮ್ಮ ಒಂದು ಏನಾದ್ರು ರಿಲೇಶನ್ಶಿಪ್ ಪ್ರೂಫ್ ಅಂದ್ರೆ ಪ್ರೂಫ್ ಆಫ್ ರಿಲೇಶನ್ಶಿಪ್, ಇದಕ್ಕೆ ನಿಮ್ಮ ಒಂದು ಕುಟುಂಬ ಸದಸ್ಯರೊಂದಿಗೆ
ಸಂಬಂಧವನ್ನು ತೋರಿಸಲು ಬಳಸಲಾಗುತ್ತದೆ. ಸೊ ಇದು ಅಗತ್ಯವಿದ್ದಾಗ ಮಾತ್ರ ಇದನ್ನ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ನೋಡಿ, ಈ ಒಂದು ಹೊಸ ನಿಯಮದ ಪ್ರಕಾರ NRIಗಳು 5 ವರ್ಷ ಮೇಲ್ಪಟ್ಟ ಮಕ್ಕಳು ಮತ್ತು ಭಾರತದಲ್ಲಿ ದೀರ್ಘಕಾಲ ವಾಸಿಸುತ್ತಿರುವ ಪರದೇಶಿಗರು ಅಥವಾ OCI ಕಾರ್ಡ್ ಹೊಂದಿರುವವರು ತಮ್ಮ ಪಾಸ್ಪೋರ್ಟ್ ಅಥವಾ ವೀಸಾ ಅಥವಾ ರೆಸಿಡೆನ್ಸಿ ಪರ್ಮಿಟ್ ಅಡಿಯಲ್ಲಿ ಆಧಾರ್ ಅಪ್ಡೇಟ್ ಮಾಡಿಕೊಳ್ಬೇಕಾಗಿರುತ್ತೆ. ಸೊ ನೋಡಿ, ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಜೋಡಿಸ್ಕೊಂಡು ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಆಧಾರ್ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು 2025-26ನೇ ಅಂದ್ರೆ ಈ ವರ್ಷಕ್ಕೆ ಈ ಒಂದು ರೂಲ್ಸ್ ಅನ್ವಯವಾಗುತ್ತೆ ಫ್ರೆಂಡ್ಸ್. ಇಲ್ಲಿರುವಂತಹ ಈಗ ಹೇಳಿದ್ನಲ್ಲ, ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವೇನಾದ್ರೂ ತಗೊಂಡ್ಕೊಂಡು ಹೋದ್ರಿ ಅಂತಂದ್ರೆ ಖಂಡಿತವಾಗೂ ನಿಮ್ಮ ಒಂದು ಆಧಾರ್ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಹೇಳಿರ್ತೀನಿ, ನಿಮ್ಮ ಹೆಸರಿಗೆ ಏನಾದ್ರು ಒಂದಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಮೊದಲಿಗೆ ಏನ್ ಮಾಡಿಸಿರ್ತೀರ ಆಧಾರ್ ನಂಬರ್, ಸೊ ಅದೊಂದೇ ವ್ಯಾಲಿಡ್ ಆಗಿರುತ್ತೆ. ಇನ್ನು ಉಳಿಕೆ ಆಧಾರ್ ಕಾರ್ಡ್ ಎಲ್ಲ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ದಯಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.